ಒಂದೇ ಆ ನೀಡಲ್ ಆ ನೀಡಲ್ಲು ಹೋಲ್ ಒಳಗಡೆ ಇಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕೆ ನೀಡಲ್ಲಿಂದ ನಿಧಾನಕ್ಕೆ ಬರ್ತಾ ಇರುತ್ತೆ, ಡ್ರಾಪ್ ಬೈ ಡ್ರಾಪ್ ಕಲೆಕ್ಟ್ ಆಗಿಬಿಟ್ಟು ಬರ್ತಾ ಇರುತ್ತೆ. ಮೇಲ್ಗಡೆ ಹೋಲ್ ಮಾಡಿದ್ದೀನಿ. ಈ ಮೇಲ್ಗಡೆ ಹೋಲ್ ಏನಕ್ಕಪ್ಪ ಮಾಡಿದ್ದೀನಿ ಅಂದರೆ ನೀರು ಕೊಡೋದಕ್ಕೆ ಇಲ್ಲಿಂದ ಅಗ್ಲಗ್ಲ ನಾವು ಕ್ಯಾಪ್ ಬಿಚ್ಚಿ ಕ್ಯಾಪ್ ಓಪನ್ ಮಾಡಿಬಿಟ್ಟು ನೀರು ಕೊಡೋಕ್ಕಾಗಲ್ವಲ್ಲ, ನೀರು ತುಂಬಿಸಿ ಅಗ್ಲಗ್ಲ ಇದನ್ನು ಚೇಂಜ್ ಮಾಡೋಕ್ಕಾಗಲ್ವಲ್ಲ, ಈ ದಾರ ಚೇಂಜ್ ಮಾಡಬೇಕು, ವಾಟ್ರಲ್ಲಿ ನೀರು ತುಂಬಿಸಿ ಮತ್ತೆ ಬಾಟಲ್ ಹಾಕ್ಬಿಟ್ಟು ಕೊಡಬೇಕು. ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳ್ಬಿಟ್ಟು ನಾನು ಮೇಲ್ಗಡೆ ಹೋಲ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿಂದ ಡೈರೆಕ್ಟಾಗಿ ನೀರು ಒಯ್ಬೋದು, ಯಾವುದೇ ಏನಿಲ್ಲ. ಒಂದು ಅರ್ಧ ಲೀಟ್ರ್ ನೀರು ಒಯ್ದರೆ ಒಂದು 3-4 ಡೇಸ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ, ನಮ್ಮ ಮನೆ ಮುಂದೆ ತುಳಸಿ ಗಿಡ. ಈಗ ಒಂದು ಡ್ರಾಪ್ ಬೈ ಡ್ರಾಪ್ ಹೋಗ್ತಾ ಇರುತ್ತೆ, ಸೀದಾ ಬುಡಕ್ಕೆ ಬೀಳುತ್ತೆ ನೀರು. ನೋಡೋಣ ತಡ್ರಿ. ಈಗ ಬಿತ್ತು ನೋಡಿ ನೀರು, ಸೀದಾ ಬುಡಕ್ಕೆ ಬೀಳ್ತಾ ಇದೆ ನೀರು. ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿಂದ ಬುಡಕ್ಕೆ ಬೀಳುತ್ತೆ. ಬುಡಕ್ಕೆ ಬೀಳೋದು ನೋಡೋಣ. ಕಲೆಕ್ಟ್ ಆಗ್ತಾಯಿದೆ ನೋಡಿ ಮೇಲ್ಗಡೆ ನೀಡಲ್ ಹತ್ರ ನೀರು ಕಲೆಕ್ಟ್ ಆಗ್ತಾ ಇದೆ. ಸೀದಾ ಬುಡಕ್ಕೆ ಬೀಳುತ್ತೆ, ರೋಡ್ಸಿಗೆ ಬರುತ್ತೆ ನೀರು ರೋಡ್ಸಿಗೆ ಸಿಗುತ್ತೆ. ರೋಡ್ಸಿಗೆ ಸಿಕ್ಕಾಗ ನೀವು ಒಂದ್ಸರಿ ತುಂಬಿಸಿ ಹೋಗ್ಬಿಟ್ರೆ ಆಯಿತು. ತುಂಬಿಸಿ ಹೋದರೆ ಯಾರೋ ಒಬ್ಬರು ನೀರು ಯಾವಾಗ ಬೇಕಂದರೆ ಅವಾಗ ಸಪ್ಲೈ ಆಗ್ತಾ ಇರುತ್ತೆ. 24 hours ಸಪ್ಲೈ ಆಗ್ತಾ ಇರುತ್ತೆ. ನೀವು ಆ ಬಾಟಲಲ್ಲಿ ನೀರೊಂದು ಫಿಲ್ ಮಾಡಿಬಿಟ್ರೆ ಸಾಕು, ಆಟೋಮೆಟಿಕಾಗಿ ಸಪ್ಲೈ ಆಗ್ತಾ ಇರುತ್ತೆ. ನಿಧಾನಕ್ಕೆ ಗಮನಿಸಿ. ನೋಡಿ ಸೀದಾ ರೂಟ್ಸಿಗೆ ಬಿದ್ದಿದೆ ನೀರು. ನೋಡಿದ್ರ ತೇವಾಂಶ ನೋಡಿದ್ರ ಅಲ್ಲಿ. ಇಷ್ಟೇ ಗಾಯ್ಸ್. ನಿಮಗೇನೋ ಈ ರೀತಿ ಇಷ್ಟ ಆದರೆ ನಿಮ್ಮ ಮನೆಗಳಲ್ಲಿ ಈ ರೀತಿ ನಾನು ಮಾಡಿರೋ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಇನೋವೇಟಿವ್ ಐಡಿಯಾಗಳೆಲ್ಲ, ಇವು ಸಿಂಪಲ್ ಆಗಿರೋ ಐಡಿಯಾಗಳು ತೋರಿಸ್ತಾ ಇರ್ತೀನಿ ನಾನೆಲ್ಲ. ಮನೇಲಿರೋ ವೇಸ್ಟ್ ಐಟಮ್ಗಳು ಯೂಸ್ ಮಾಡ್ಕೊಂಬಿಟ್ಟು ಯಾವ ಥರ ಮಾಡ್ಬೋದು, ವಾಟರ್ನ ಸಪ್ಲೈ ಮಾಡಿಕೊಡ್ಬೋದು. ನೀವು ಜಾಸ್ತಿ ಗಿಡ ಇದ್ದರೆ ಜಾಸ್ತಿ ಕೊಡ್ಬೋದು. ನಾನು ಅದು ನಮ್ಮ ಮನೆ ಮುಂದೆ ಒಂದೇ ಒಂದು ಗಿಡ ಇದೆ, ಅದು ತುಳಸಿ ಗಿಡ ಬೇಕಂತ ಹೇಳ್ಬಿಟ್ಟು ಇಟ್ಟಿರೋದು. ಹಂಗಾಗ್ಬಿಟ್ಟು ನಾನು ಒಂದೇ ಒಂದು ಸಪ್ಲೈ ಮಾಡಿದ್ದೀನಿ. ಬೇರೆ ಇದ್ದರೆ ಬೇರೆ ನೀವು ಎಷ್ಟು ಬೇಕಾದರೂ ಯೂಸ್ ಮಾಡ್ಕೊಬೋದು. ಅದು ಮನೆಯಲ್ಲಿರೋ ಸುಮ್ಮನೆ ಏನಕ್ಕೆ ಬೇಕು ಸಿಸ್ಟಮ್ಗಳೆಲ್ಲ ಅಂತ ತೊಗೊಂಡ್ಬಿಟ್ಟು ಈ ಥರ ಮನೇಲಿ ಹೆಂಗಿದ್ರು ನೀವು ಮನೇಲಿ ವೇಸ್ಟ್ ಬಾಟಲ್ಗಳಿರ್ತಲ್ಲ, ಈ ರೀತಿ ಯೂಸ್ ಮಾಡ್ಕೊಂಬಿಡಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್